ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಕನಕದಾಸರ ಜೀವನ ಪರಿಚಯದೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಹಿಂದಿನ ವಿಡಿಯೋದಲ್ಲಿ ಪ್ರಾರಂಭವಾದಂತಹ ಕನಕದಾಸರ ಜೀವನ ಚರಿತೆಯನ್ನು ಮುಂದುವರೆದ ಭಾಗವಾಗಿ ಇದೀಗ ನಿಮ್ಮ ಮುಂದೆ. ಮೋಹನ ತರಂಗಿಣಿ ಮುಕ್ತಾಯಗೊಳ್ಳುತ್ತಿದ್ದಂತೆ ಅವನ ಮನಸ್ಸು ಐಹಿಕ ಭೋಗ ಸಂಪತ್ತುಗಳಿಂದ ವಿಮುಖಗೊಂಡಂತೆ ತೋರುತ್ತದೆ. ರಾಜ್ಯಾಡಳಿತದಲ್ಲಿ ಅವನ ಆಸಕ್ತಿ ಕುಂದುತ್ತಿದ್ದಂತೆ ಕಾಣುತ್ತದೆ. ರಣರಂಗದಲ್ಲಿ ದೇಹ ಖಂಡ ತುಂಡವಾದಂತಹ ಸಂದರ್ಭದಲ್ಲಿ ತಾನು ಬದುಕಿದ್ದೇ ಪವಾಡವಾಗಿ ಅಲೌಕಿಕ ಮಹೋದ್ದೇಶ ಸಾಧನೆಗಾಗಿ ಶ್ರೀಹರಿಯೇ ತನ್ನನ್ನು ಬದುಕಿಸಿರಬೇಕೆಂದು ತಿಳಿದು ಅಷ್ಟರಲ್ಲಿ ವ್ಯಾಸರಾಯ ವಾದಿರಾಜರ ಅನುಗ್ರಹವೂ ದೊರೆಯಲಾಗಿ ನಾಯಕರು ವೈರಾಗ್ಯ ಮನಸ್ಕರಾಗಿ ದಾಸಾಶ್ರಮದ ಕಡೆಗೆ ಗಮನ ಹರಿಸುತ್ತಾರೆ. ದಾಸವರೇಣ್ಯರೊಡನೆ ಬೆರೆಯಲು ಪ್ರಯತ್ನಿಸುತ್ತಾರೆ. ಆದರೆ ಉತ್ತಮ ವರ್ಗದ ದಾಸರು ಅವರನ್ನು ಕುಲವಿಲ್ಲದ ದಾಸ, ಕುನ್ನಿದಾಸ, ಕುರುಬದಾಸ ಎಂದು ಹಂಗಿಸುತ್ತಾರೆ. ದೊರೆ, ಆಳು, ಚಕ್ರವರ್ತಿ, ಸಾಮಂತ, ಶ್ರೀಮಂತ, ದರಿದ್ರ, ಬ್ರಾಹ್ಮಣ, ಶೂದ್ರ ಇವೇ ಮೊದಲಾದ ಅಸಮಾನತೆಗಳನ್ನು ತಮ್ಮ ಸುತ್ತಮುತ್ತಣ ಸಮಾಜದಲ್ಲಿ ಕಂಡ ನಾಯಕರು ರಾಮಧಾನ್ಯ ಚರಿತೆಯಲ್ಲಿ ಎತ್ತಿ ಆಡಿ ಹಂಗಿಸುತ್ತಾರೆ. ಈ ಅಸಮಾನತೆಗಳೇ ಅವರ ವಿಷಯ ವಿಮುಖತೆಗೆ, ವಿರಕ್ತಿಗೆ ಕಾರಣವಾಗಿರಬೇಕು. ಯುದ್ಧದ ಸಾವು ನೋವುಗಳು ಅವರ ಹೃದಯವನ್ನು ಕಲ್ಲಾಗಿಸಿರಬೇಕು. ಮಡದಿಯ ಸಾವು ಅವರ ಭೌತಿಕಾಸಕ್ತಿಗಳಿಗೆ ವಿರಾಮ ಹಾಕಿರಬೇಕು. ಅಧಿಕಾರ ಲಾಂಛನವನ್ನು ತೊರೆದು ಶಂಖ ದಂಡ ಗೋಪಾಳ ಬುಟ್ಟಿಗಳನ್ನು ಹಿಡಿದು ವ್ಯಾಸರಾಯರ ಸಾನ್ನಿಧ್ಯದಲ್ಲಿ ಮಧ್ವಮತದ ಸಿದ್ಧಾಂತಗಳನ್ನು ಕರತಲಾಮಲಕ ಮಾಡಿಕೊಂಡಿರಬೇಕು. ಕನಕನಾಯಕರು ಕನಕಪ್ಪನ ದಾಸರಾಗಿರಬೇಕು. ತದನಂತರ ಅವರ ಶುದ್ಧ ಮುಗ್ಧ ಶೃಂಗಾರ ಪ್ರೇಮ ಹರಿಭಕ್ತಿಯ ವೈಭವೋನ್ನತಿಯಲ್ಲಿ ಸಿದ್ಧಿ ಪಡೆಯುತ್ತದೆ. ಆ ಸಿದ್ಧಿ ಕೀರ್ತನೆಗಳ ರೂಪದಲ್ಲಿ ಹರಿಭಕ್ತಿ ಸಾರವಾಗಿ ನಳಚರಿತ್ರೆಯಾಗಿ ಮೂರ್ತತ್ವವನ್ನು ಪಡೆಯುತ್ತದೆ. ಭಾಗವತ ಮನೋಧರ್ಮದ ಕನಕದಾಸರ ಆಧ್ಯಾತ್ಮ ಯಾತ್ರೆ ಅತ್ಯಪೂರ್ವವಾದದ್ದು, ವಿಶಿಷ್ಟವಾದದ್ದು, ವಿಸ್ಮಯಕಾರಿಯಾದದ್ದು. ದಾಸಪಂಥದ ಸಾಧಕರ ಸಾಧನೆಗಿಂತ ತೀರಾ ಭಿನ್ನವಾದದ್ದು. ಅದರಿಂದಾಗಿ ಅವರು ಅಪೂರ್ವ ಅದ್ವಿತೀಯ ಸಂತರೆಂಬ ಕೀರ್ತಿಗೆ ಪಾತ್ರರಾಗುತ್ತಾರೆ. ಬಹುದೇವೋಪಾಸನೆ ಚಾಲ್ತಿಯಲ್ಲಿರುವ ಸಾಧನೆಗಿಂತ ಲಾಂಛನಗಳಿಗೆ ವಿಶೇಷ ಕಿಮ್ಮತ್ತಿರುವ ದೇಶದಲ್ಲಿ ದೇವತೆಗಳಿಂದಾಗಿರುವ ಅನ್ಯಾಯ, ಲಾಂಛನಗಳಿಂದ ಸಂಭವಿಸಿರುವ ಅಪಾಯ ಮಾತಿಗೆ ನಿಲುಕದಂಥದ್ದಲ್ಲ. ಅಂಧಾಭಿಮಾನಕ್ಕೆ ಅವಕಾಶವಿಲ್ಲದ, ಲಾಂಛನಗಳ ಹೆಸರನ್ನೇ ಕೇಳರಿಯದ ಜಾತಿಯಲ್ಲಿ ಹುಟ್ಟಿದ್ದರಿಂದಲೇ ಅವರು ಪೂರ್ವಾಗ್ರಹ ದೂರರಾಗಿ ಎಲ್ಲ ಮತಗಳನ್ನು, ಎಲ್ಲ ತತ್ವಗಳನ್ನು ಏಕರೀತಿಯಿಂದ ಗೌರವಿಸುತ್ತಾರೆ. ಅವರ ಆಧ್ಯಾತ್ಮ ಯಾತ್ರೆ ಪರಿಶುದ್ಧಾತ್ಮಕವಾಗಿ, ದೋಷ ದೂರವಾಗಿ, ವೀರಾಣ್ಮನ ಕೊಪ್ಪಿಗೆಯಾಗುವಂತೆ ಸಾಗುತ್ತದೆ. ಆದ್ದರಿಂದಲೇ ಸಮಕಾಲೀನ ದಾಸರಿಗೆ ಸಾಧ್ಯವಾಗದ ನಿರುಪಮ ವಿಶುದ್ಧ ಸಿದ್ಧಿ ಅವರಿಗೆ ವಶವಾಗುತ್ತದೆ. ಕನಕದಾಸರ ಆಧ್ಯಾತ್ಮ ಯಾತ್ರೆಯಲ್ಲಿ 4 ಮಜಲುಗಳನ್ನು ಗುರುತಿಸಬಹುದಾಗಿದೆ. ತಮ್ಮ ತಂದೆ ತಾಯಿಯರ ಭಾಗವತ ಭಕ್ತಿಯೇ ತಮಗರಿವಿಲ್ಲದಂತೆ ಅವರ ಬಾಲ್ಯ ಜೀವನವನ್ನೆಲ್ಲ ವ್ಯಾಪಿಸಿಕೊಂಡಿರಬೇಕೆಂದು ತೋರುತ್ತದೆ. ತಾಯಿಯ ಹರಕೆಯಿಂದ, ತಿಮ್ಮಪ್ಪನ ವರಪ್ರಸಾದದಿಂದ ತಾವು ಹುಟ್ಟಿರಬೇಕೆಂಬ ಭಾವನೆ ಬಾಲ್ಯದಾರಾಭ್ಯ ಅವರ ಬದುಕಿನೊಂದಿಗೆ ಬೆಳೆದುಕೊಂಡು ಬಂದಿರಬೇಕೆಂಬುದರಲ್ಲಿ ಸಂದೇಹವಿಲ್ಲ. ತಾತಾಚಾರ್ಯರ ಮೂಲಕ ಅವರಿಗೆ ಶ್ರೀ ವೈಷ್ಣವ ಪರಂಪರೆಯ ಪ್ರಭಾವ ದೊರೆತದ್ದೇ 2ನೇ ಮಜಲು. ತಮ್ಮ ಚೊಚ್ಚಲು ಕೃತಿ ಮೋಹನ ತರಂಗಿಣಿಯ ಪ್ರಾರಂಭದಲ್ಲಿ ಅವರು ಶ್ರೀ ರಾಮಾನುಜರನ್ನು, ಅವರ ಪರಂಪರೆಯಲ್ಲಿ ಖ್ಯಾತಿ ಹೊಂದಿದ ತಾತಾಚಾರ್ಯರನ್ನು ಅನನ್ಯ ಭಕ್ತಿಯಿಂದ ವಂದಿಸುತ್ತಾರೆ. ರಾಜಕಾರ್ಯ ನಿರ್ವಹಣೆಗಾಗಿ ಮೇಲಿಂದ ಮೇಲೆ ವಿಜಯನಗರಕ್ಕೆ ಹೋಗಿ ಬರುತ್ತಿದ್ದ ಅವರು ವ್ಯಾಸರಾಯರ ಪ್ರಭಾವಕ್ಕೊಳಗಾಗುತ್ತಾರೆ. ಇದು 3ನೇ ಮಜಲು. ಸತಿ ಸುತರನ್ನು ಕಳೆದುಕೊಂಡ ಅವರು ಮಾಂಡಲಿಕ ಪದವಿಯನ್ನು ಸಹ ತ್ಯಜಿಸಿ ವೈರಾಗ್ಯ ಲಕ್ಷ್ಮಿಯನ್ನು ವರಿಸಿ ದಾಸರಂತೆ ಹರಿನಾಮ ಸ್ಮರಣೆಯಲ್ಲಿ ತೊಡಗಿ ಊರೂರು ತಿರುಗುತ್ತಾರೆ. ಸಾಮಾಜಿಕ ಲೋಪದೋಷಗಳನ್ನು ತಿದ್ದುತ್ತಾ ಆತ್ಮಶೋಧನೆಯಲ್ಲಿ ಮಗ್ನರಾಗುತ್ತಾರೆ. ಭಗವದ್ಧ್ಯಾನ, ಆತ್ಮಶೋಧ ಮತ್ತು ಆತ್ಮಾರ್ಪಣೆಗಳೇ ಕೀರ್ತನೆಗಳ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತವೆ. ದಾಸ ಸಂಪ್ರದಾಯಕ್ಕನುಸಾರವಾಗಿ ಅವರು ವಾಯುದೇವ ಭೀಮರನ್ನೂ ಮಧ್ವಾಚಾರ್ಯರನ್ನೂ ಭಾವಪರವಶರಾಗಿ ಸ್ತುತಿಸುತ್ತಾರೆ. ಪರಮ ಪದವಿಯ ನೀವ ಗುರುಮುಖ್ಯ ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ ಭಜಿಸಿರೋ ಎಂದು ಸಾರುತ್ತಾರೆ. ಜೊತೆಗೆ ರಾಮಾನುಜರೇ ನಮೋ ನಮೋ, ಸ್ವಾಮಿ ಲಕ್ಷ್ಮಣ ರೂಪ ನಮೋ ನಮೋ ಎಂದು ರಾಮಾನುಜರನ್ನು ಸಹ ಕೊಂಡಾಡುತ್ತಾರೆ. ಜನ್ಮ ದುರಿತ ವಿನಾಶಕ್ಕೆ
ದಾಸಾಶ್ರಮವೊಂದೇ ಮದ್ದೆಂದು ಅವಿರತವಾಗಿ ಘೋಷಿಸುತ್ತಾರೆ. ದಾಸನಾಗೋ ಭವ ಪಾಶನೀಗೋ ವಿಶೇಷನಾಗೋ ಎನ್ನುತ್ತಾರೆ. ದಾಸರ ಮನೆಯ ದಾಸಾನುದಾಸ ನಾನು, ಶ್ರೀ ಶ್ರೀ ಶ್ರೀರಂಗ ನಿಮ್ಮ ಮನೆಯ ದಾಸ ಎಂದು ತಮ್ಮ ವಿನಯವನ್ನು ಮೆರೆಯುತ್ತಾರೆ. ಹರಿದಾಸನಾಗುವುದಿರಲಿ, ಹರಿದಾಸರ ದಾಸನಾದರೂ ಸಾಕು, ಮುಕ್ತಿ ಕೈಗೂಡುವುದೆನ್ನುತ್ತಾರೆ ಕನಕದಾಸರು. ಪರಮಾರ್ಥದ ಕಡೆಗೆ ಮನ ತಿರುಗಿದಾಗ ಸಂಸಾರದ ಬಗೆಗಿನ ವ್ಯಾಮೋಹ ನಿರಸನವಾಗುವುದರಲ್ಲಿ ಸಂದೇಹವಿಲ್ಲ. ಸತ್ಯ ಮಿಥ್ಯಗಳ ಸ್ವರೂಪ ಭಕ್ತನಿಗೆ ಸುಸಂವೇದ್ಯವಾಗುತ್ತದೆ. ಏನೂ ಇಲ್ಲದ 2 ದಿನದ ಸಂಸಾರ, ನಂಬಬೇಡಿ ಸಿರಿಯು ತನ್ನದೇ, ನೆಚ್ಚದಿರು ಸಂಸಾರ ನೆಲೆಯಿಲ್ಲವೀ ಕಾಯ, ಈ ಸಿರಿಯ ನಂಬಿ ಹಿಗ್ಗಲಿ ಬ್ಯಾಡ ಮನವೇ, ಅನುಭವ ಪಕ್ವವಾದಂತೆಲ್ಲ ಮಾನವನಿಗೆ ಗೋಚರಿಸುವ ಸತ್ಯವಿದು. ಆಪತ್ಕಾಲದಲ್ಲಿ ಯಾರೊಬ್ಬರಿಗೂ ಮತ್ತೊಬ್ಬರಾಗುವುದಿಲ್ಲ. ಕೃತಿ ಮಾನವನ ಉದ್ಧಾರ ಪತನಗಳಿಗೆ ವಿರಾಟ್ ಶಕ್ತಿ ಒಂದೇ ಕಾರಣವೆಂಬುದು ದಾಸರ ಕೃತಿಗಳಿಂದ ಸ್ಪಷ್ಟವಾಗುತ್ತದೆ. ಆರಿಗೆ ಅರಿಲ್ಲವಯ್ಯ ಆಪತ್ತು ಕಾಲಕ್ಕೆ, ಆರು ಸಮಯಕ್ಕೊದಗಲಿಲ್ಲ ಮೋರೆ ನೋಡುಕ ಸುಮ್ಮನಿರುತ್ತಿಹರೆಲ್ಲ, ಆರು ಹಿತವರು ಎಂದು ನಂಬಬೇಡ, ಆರಿಗಾರಿಲ್ಲ ಆಪತ್ತು ಬಂದೊದಗಿದೊಡೆ, ಆರ ಬಲವಿದ್ದರೇನು ದೈವ ಬಲವಿಲ್ಲದವಂಗೆ, ಸಾಧು ಸನ್ಯಾಸಿ ದಾಸ ಜಂಗಮ ಮುಂತಾದ ವೇಷಗಳ ಮೂಲಕ ಜಗತ್ತಿನಲ್ಲಿ ನಡೆಯುತ್ತಿರುವ ಕಪಟ ವಂಚನೆ ದುರ್ವ್ಯವಹಾರಗಳಿಗೆ ಲೆಕ್ಕವೇ ಇಲ್ಲ. ತಾವೇ ಕಣ್ಣಾರೆ ಕಂಡ ಅಂಥ ದುಷ್ಕೃತ್ಯಗಳನ್ನು ಕನಕದಾಸರು ನಿರ್ದಾಕ್ಷಿಣ್ಯವಾಗಿ ಖಂಡಿಸುತ್ತಾರೆ. ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟಗುಣ ವಿಪರೀತ ಕಲುಷವಿದ್ದವರು ಎಂದು ಪ್ರಶ್ನಿಸುತ್ತಾರೆ. ನೇಮವಿಲ್ಲದ ಹೋಮ ವೇತಕಯ್ಯ ಎಂದು ಕೇಳುತ್ತಾರೆ. ಇಡೀ ಮನುಕುಲವನ್ನು ಸಮದೃಷ್ಟಿಯಿಂದ ಕಾಣುವ ಕನಕದಾಸರಿಗೆ ಮಹಮ್ಮದೀಯರಾಗಲಿ ಲಿಂಗವಂತರಾಗಲಿ ಪರಕೀಯರಾಗುವುದಿಲ್ಲ. ಅವರ ಶ್ರೇಯಸ್ಸಿನಲ್ಲಿ ಸಕಲರ ಶ್ರೇಯಸ್ಸು ಅಡಗಿದೆ, ಸಕಲರ ಶ್ರೇಯಸ್ಸಿನಲ್ಲಿ ಅವರ ಶ್ರೇಯಸ್ಸು ತಳುಕುಗೊಂಡಿದೆ ಎಂದು ಪ್ರಾಮಾಣಿಕತೆಯಿಂದ ನಂಬಿದ ವಿಶ್ವಮಾನವರು. ಆದ್ದರಿಂದಲೇ ಆ ಮತಗಳ ಅನುಯಾಯಿಗಳೆನ್ನುವ ಡಾಂಭಿಕರೂ ಸಹ ಅವರ ಟೀಕೆಗೊಳಗಾಗುತ್ತಾರೆ. ಕವಿಯ ಅಂತರ್ದೃಷ್ಟಿಯುಳ್ಳ ಕನಕದಾಸರ ಪ್ರಜ್ಞೆಗೆ ನಿಲುಕದ ಲೋಕ ಅಥವಾ ಸಮಾಜಪರವಾದ ವಾಸ್ತವ ಸತ್ಯ ದರ್ಶನವಿಲ್ಲ. ಅವರ ಕಣ್ಣು ಹಾಯ್ದಡೆ ಮನಸ್ಸು ಹರಿದಡೆ ಸತ್ಯ ಗೋಚರಿಸುತ್ತದೆ. ಆ ಸತ್ಯ ಅವರ ಅನುಭವದ ಭಾಗವಾಗುತ್ತದೆ. ಆ ಅನುಭವ ಸಮುದಾಯವನ್ನು ಒಂದೇ ಒಂದು ವಾಕ್ಯದಲ್ಲಿ ಸರ್ವಗ್ರಾಹ್ಯವಾಗುವಂತೆ ಸೂತ್ರೀಕರಿಸುವ ಜಾಣ್ಮೆ ಅವರಿಗೆ ವಶವಾಗಿದೆ. ಹೆಣ್ಣು ಗಂಡು, ಸಣ್ಣವ ದೊಡ್ಡವ, ಸಿರಿವಂತ ಬಡವ, ಕವಿ ವಿಜ್ಞಾನಿ, ಪ್ರಾಧ್ಯಾಪಕ ಯಂತ್ರಜ್ಞ, ಸನ್ಯಾಸಿ ವಿಕನಾಸಿ, ದೊರೆ ಪರೆ, ಪುರೋಹಿತ ಪಾದ್ರಿ ಇವರೇ ಮೊದಲಾದ ಸಕಲ ಮಾನವರು ನಡೆಸುವ ಸದಸತ್ತ ವ್ಯಾಪಾರಗಳ ಉದ್ದೇಶವೇನೆಂಬುದನ್ನು ದಾಸರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಒಂದೇ ಒಂದು ಪಲ್ಲವಿಯಲ್ಲಿ ಭಟ್ಟಿ ಇಳಿಸಿದ್ದಾರೆ. ಕ್ರಿಯಾಶೀಲವಲ್ಲದವನ ಬಾಳು ವ್ಯರ್ಥ ಎಂಬ ಅಂಶವನ್ನು ಕರ್ಮವಿಲ್ಲದ ಗಂಡು ಕರಿಯ ವನಕೆಯ ತುಂಡು ಎಂಬ ಮಾತಿನಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಸಾವೊಂದು ನಿತ್ಯ ಅನುಭವವಾಗಿ ನಿತ್ಯ ಸತ್ಯವಾಗಿರುವಾಗ ಸತ್ತವರಿಗಳೇಕೆ ತನ್ನನ್ನು ಹೆತ್ತವರುಗಳು ಹೊತ್ತವರುಗಳು ಸತ್ತು ಹೋಗುವರಲ್ಲದುಳಿವರೇ ಎಂದು ಪ್ರಶ್ನಿಸುವ ಮೂಲಕ ಸತ್ಯದ ರಹಸ್ಯವನ್ನು ಅತ್ಯಂತ ಸರಳವಾಗಿ ಮನವರಿಕೆ ಮಾಡಿಕೊಡುತ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ತಾನು ತನ್ನನ್ನರಿಯದಿರೇ ಪ್ರೌಢನಾಗಲಾರ ಎಂದು ಅವರು ಲೋಕಕ್ಕೆ ತಿಳಿಸುತ್ತಾರೆ. ಇಂತಹ ಅನೇಕ ಶ್ರೇಷ್ಠ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕನಕದಾಸರು ಪ್ರಸ್ತುತ ಸಮಾಜಕ್ಕೆ. ಕವಿ ಸಾಯುತ್ತಾನೆ, ನಿಜ ಕವಿ ಸಾಯುವುದಿಲ್ಲ. ತನ್ನ ಕೃತಿಗಳ ಮೂಲಕ ಅವನು ಬದುಕಿರುತ್ತಾನೆ. ಯಾವ ಕವಿ ಒಗೆದ ನಂತರವೂ ಜನಮನದಲ್ಲಿ ನಿತ್ಯ ನೂತನವಾಗಿ ದೇದೀಪ್ಯಮಾನವಾಗಿ ರಾರಾಜಿಸುತ್ತಾನೆಯೋ, ಯಾವ ಕವಿಯ ಕೃತಿಗಳು ಶತಶತಮಾನಗಳ ತನಕ ಜನತೆಯ ಬದುಕಿಗೆ ಬೆಳಕಾಗಿ ಜೀವಸತ್ವವಾಗಿ ಕಾಮಧೇನುವಾಗಿ ಉಳಿಯುತ್ತವೆಯೋ ಅವನೇ ಅಮರ ಕವಿ. ಕನಕದಾಸರು ಸ್ವತಂತ್ರ ಕಾಂತಿಯುಳ್ಳವರೂ ಆಗಿ ಕನಕದಾಸನು ಅದೇ ಕಾಲದಲ್ಲಿ ಜೀವಿಸಿದನು ಎಂಬ ರಂಶ್ರೀ ಮುಗುಳಿಯವರ ಅಭಿಪ್ರಾಯ ಉಪಾದೇಯವಾದದ್ದೇ. ಯಾವ ದಾಸರೂ ಅನುಭವಿಸದ ನಿಂದಾವಮಾನ ಕುಹಕಗಳನ್ನು ಕನಕದಾಸರು ಎದುರಿಸಬೇಕಾಯಿತೆಂಬ ಗುರು ವ್ಯಾಸರಾಯರ ವಿವೇಕದಿಂದಾಗಿ ಅವರೊಡ್ಡಿದ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಅಂದಿನ ಮಾತ್ರವಲ್ಲ ಎಲ್ಲ ಕಾಲದ ದಾಸರಿಗಿಂತ ಹಾಗೂ ಸಂತ ಶ್ರೇಷ್ಠರಿಗಿಂತ ಅವರು ಉಜ್ವಲರಾಗಿ ಪ್ರಜ್ವಲಿಸಿದರೆಂಬ ಸಂಗತಿ ಎಲ್ಲರ ಹೆಮ್ಮೆಗೆ ಕಾರಣವಾಗಿದೆ. ಕೋಣ ಮಂತ್ರದಿಂದ ಅವರ ಪರೀಕ್ಷೆ ಪ್ರಾರಂಭವಾಗುತ್ತದೆ.
ಕದಳಿ ಪರೀಕ್ಷೆಯಲ್ಲಿ ಗೆದ್ದ ಅವರು ಸುತ್ತಮುತ್ತಣವರ ಉರಿಗಣ್ಣಿಗೆ ಗುರಿಯಾಗುತ್ತಾರೆ. ನಾನು ಹೋದರೆ ಹೋಗಬಹುದು ಎಂಬ ಸತ್ಯವನ್ನು ನುಡಿದು ಗುರುವಿನ ಮುಷ್ಟಿಯಲ್ಲಿ ವಾಸುದೇವನನ್ನು ಗುರುತಿಸಿ ಅವರು ಗುರುಗಳ ಪ್ರಶಂಸೆಗೆ ಪಾತ್ರರಾಗುತ್ತಾರೆ. ಶ್ರೀಕೃಷ್ಣ ಭುವನನೇತ್ರಾಭಿರಾಮನಾಗಿಯೇ ಪ್ರತ್ಯಕ್ಷನಾಗಬೇಕಾಗಿಲ್ಲ. ಶುನಕ ಸರ್ಪಗಳ ರೂಪದಲ್ಲಿಯೂ ಗೋಚರಿಸುತ್ತಾನೆ. ನಿಜವಾದ ಭಕ್ತರಿಗೆ ಮಾತ್ರ ಅವನು ಕಾಣಿಸಿಕೊಳ್ಳುತ್ತಾನೆಂಬ ಸತ್ಯವನ್ನು ಗುರುಗಳೆದುರಿಗೆ ಸಾಬೀತು ಮಾಡಿ ತೋರಿಸುತ್ತಾರೆ. ಕೊನೆಗೆ ಉಡುಪಿ ಕೃಷ್ಣನು ತಾವಿದ್ದ ಕಡೆಗೆ ಮುಖ ತಿರುಗಿಸುತ್ತಾನೆ. ಈ ಸಂಗತಿಗಳೆಲ್ಲ ಪವಾಡ ಸದೃಶವಾಗಿದೆ, ನಿಜ. ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತೆಂಬುದಕ್ಕೆ ಅವನ ಮಹಿಮಾತಿಶಯಕ್ಕೆ ಹಾಗೂ ಅವರ ಭಕ್ತಿ ನಿರ್ಭರತೆಗೊಂಡಿದ್ದ ಪ್ರತಿಮೆಗಳಿವು. ಇವುಗಳಲ್ಲಿ ಕೆಲವಾದರೂ ವಾಸ್ತವ ಸಂಗತಿಗಳಾಗಿರಬೇಕೆಂಬುದರಲ್ಲಿ ಸಂಶಯವಿಲ್ಲ. ಕನಕದಾಸರು ದಾಸಪಂಥದ ಕೀರ್ತನಕಾರರು ಮಾತ್ರವಲ್ಲ, ಎಲ್ಲ ಮತೀಯ ಬಂಧನಗಳಿಂದ ಪಾರಾಗಿ ಸಾಮಾಜಿಕ ಕಟ್ಟುನಿಟ್ಟುಗಳಿಂದ ಮುಕ್ತರಾಗಿ ಆಧ್ಯಾತ್ಮ ಸಿದ್ಧಿಯ ಶಿಖರವನ್ನೇರಿದ ವಿಶ್ವಬಂಧು ಸಂತ ಕವಿಗಳು. ಆತ್ಮೀಯರೇ, ಇದಿಷ್ಟು ಕನಕದಾಸರ ಜೀವನ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಕೀರ್ತನೆಗಳ ವಿಶ್ಲೇಷಣೆಗೆ ಹೋಗೋಣ. ಧನ್ಯವಾದಗಳು.